ಮಹಾರಾಷ್ಟ್ರ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಏನೂ ಮಾಡಲಿಲ್ಲ ಅಂತಾನೆ ಮೊದಲು ಬಿಂಬಿತವಾಗಿತ್ತು. ಆದರೆ 4 ನಗರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. 5 ನಗರಗಳಲ್ಲಿ 2ನೇ ಸ್ಥಾನದಲ್ಲಿ ನಿಂತಿದೆ. ಇದರೊಂದಿಗೆ ಮುಂಬೈ ಪ್ರದೇಶದ ಹೊರಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದೆ. 4 ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮೋಕೆ ಕಾಂಗ್ರೆಸ್ ಯಶಸ್ವಿಯಾಗಿದೆ. 5 ನಿಗಮಗಳಲ್ಲಿ 2ನೇ ಸ್ಥಾನ ಪಡ್ಕೊಂಡಿರೋದು ಆಡಳಿತಾರೂಢ ಬಿಜೆಪಿ ಎದುರಿನ ಹೆಚ್ಚಿನ ಸಾಧನೆಯಾಗಿದೆ. ಲಾತೂರ್ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಕಾಂಗ್ರೆಸ್ ಬಹುಮತ ಗಳಿಸಿದೆ ಮತ್ತು ಕೊಲ್ಲಾಪುರ, ಭಿವಂಡಿ, ನಿಜಾಂಪುರ ಮತ್ತು ಚಂದ್ರಾಪುರ ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸಾಂಗ್ಲಿ, ಮಿರಾಜ್, ಕುಪ್ವಾಡ್, ನಾಗ್ಪುರ, ಅಮರಾವತಿ, ಅಕೋಲಾ ಮತ್ತು ಮೀರಾ ಭಾಯಂದರ್ನಲ್ಲೂ ಇದು ಪ್ರಮುಖ ವಿರೋಧವಾಗಿ ಹೊರಹೊಮ್ಮಿದೆ. ಪರ್ಭಾನಿ, ಪುಣೆ ಮತ್ತು ಜಲ್ನಾದಲ್ಲೂ ಅದು ಉತ್ತಮ ಸಂಖ್ಯೆಯ ಸ್ಥಾನಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಬಿಎಂಸಿಯಲ್ಲಿ ತನ್ನ ಸ್ಥಾನ ಉಳಿಸಿಕೊಂಡ ಅದು ವಿಬಿಎ ಜೊತೆ ಮೈತ್ರಿ ಮಾಡಿಕೊಂಡು 24 ಸ್ಥಾನಗಳನ್ನು ಗೆದ್ದಿದೆ. ಮುಸ್ಲಿಂ, ದಲಿತ ಮತ್ತು ಕ್ಯಾಥೋಲಿಕ್ ಮತದಾರರಲ್ಲಿ ಪಕ್ಷ ಹೊಂದಿರುವ ಸಾಂಪ್ರದಾಯಿಕ ನೆಲೆನೇ ಈ ಗೆಲುವುಗಳಿಗೆ ಪ್ರಮುಖ ಕಾರಣ ಎನ್ನಲಾಗಿದೆ. ಥಾಣೆ, ನವಿ ಮುಂಬೈ, ಧುಲೆ, ಜಲಗಾಂವ್, ಪಿಂಪ್ರಿ ಚಿಂಚ್ವಾಡ್ ಮತ್ತು ಇಚಲಕರಂಜಿಯಲ್ಲಿ ಮಾತ್ರ ಕಾಂಗ್ರೆಸ್ನದ್ದು ಶೂನ್ಯ ಸಂಪಾದನೆ. ಆದರೂ ಇಚಲಕರಂಜಿಯಲ್ಲಿ ಅದು ನೀಡಿದ್ದ ಪೈಪೋಟಿ ಗಮನ ಸೆಳೆದಿದೆ. ಪಕ್ಷಕ್ಕೆ ಅತಿದೊಡ್ಡ ನಿರಾಶೆಯಾಗಿರುವುದು ಸೋಲಾಪುರ ಮತ್ತು ನಾಂದೇಡ್ಗಳಲ್ಲಿ. ಸೋಲಾಪುರದಲ್ಲಿ ಅದು ಕೇವಲ 2 ಸ್ಥಾನಗಳಲ್ಲಿ ಗೆಲ್ಲೋಕೆ ಸಾಧ್ಯವಾಯಿತು. ಈ ಹಿಂದೆ ಪ್ರಣೀತಿ ಶಿಂದೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ರು. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಪುರದಲ್ಲಿ ಪಕ್ಷ 1 ಸ್ಥಾನವನ್ನ ಗೆಲ್ಲಲಾಗಿರಲಿಲ್ಲ. ಈ ಚುನಾವಣೆಯಲ್ಲೂ ಅದು ದೊಡ್ಡ ಹಿನ್ನಡೆ ಅನುಭವಿಸಿತು. ಕಳೆದ ಬಾರಿ ನಾಂದೇಡ್ ಕಾರ್ಪೊರೇಷನ್ನಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತ್ತು. ಆದರೆ ಅಶೋಕ್ ಚೌಹಾಣ್ ನಿರ್ಗಮನ ಮತ್ತು ಎಐಎಂಐಎಂ ಪ್ರವೇಶದಿಂದ ಅಲ್ಲಿ ಕಾಂಗ್ರೆಸ್ ದುರ್ಬಲಗೊಂಡಿದೆ. 81 ಸ್ಥಾನಗಳಲ್ಲಿ 10 ಸ್ಥಾನಗಳನ್ನು ಮಾತ್ರ ಪಡೆಯಲು ಸಾಧ್ಯವಾಯಿತು. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಈಗಲೂ ಅತಿದೊಡ್ಡ ವಿರೋಧ ಪಕ್ಷವಾಗಿದೆ. ಬಿಜೆಪಿ ಮತ್ತು ಶಿವಸೇನೆ ನಂತರ ರಾಜ್ಯಾದ್ಯಂತ ಅತಿ ಹೆಚ್ಚು ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾನಗಳನ್ನು ಹೊಂದಿದೆ. ಮುಂಬೈ ಮೆಟ್ರೋಪಾಲಿಟನ್ ಪ್ರದೇಶದ ಹೊರಗೆ ಬಿಜೆಪಿ ನಂತರ ಇದು ಅತಿದೊಡ್ಡ ಪಕ್ಷವಾಗಿದೆ. ಜನಸಂಖ್ಯೆಯ ದೃಷ್ಟಿಯಿಂದ ಮಹಾರಾಷ್ಟ್ರದ 2ನೇ ಮತ್ತು 3ನೇ ದೊಡ್ಡ ನಗರಗಳಾದ ಪುಣೆ ಮತ್ತು ನಾಗ್ಪುರದಲ್ಲಿ ಕಾಂಗ್ರೆಸ್ ಸಾಧನೆ ಗಮನಾರ್ಹವಾಗಿದೆ. ವಿವಿಧ ನಗರಗಳಲ್ಲಿನ ಕಾಂಗ್ರೆಸ್ನ ಈ ಗೆಲುವಿನ ಹಿಂದೆ ಸ್ಥಳೀಯ ನಾಯಕತ್ವದ ಪಾತ್ರ ಹೆಚ್ಚಿದೆ. ಕೊಲ್ಲಾಪುರ, ಲಾತೂರ್ನಂತಲ್ಲಿ ಸ್ಥಳೀಯ ನಾಯಕರ ಪಾತ್ರ ಗಮನ ಸೆಳೆದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಸೋಲಾಪುರದಂತಹ ಸ್ಥಳೀಯ ನಾಯಕತ್ವ ವಿಭಜನೆಯಾದ ಕಾರಣಕ್ಕೆ ಅಥವಾ ನಿಷ್ಕ್ರಿಯವಾಗಿದ್ದ ಕಾರಣಕ್ಕೆ ಪಕ್ಷ ಕಳಪೆ ಪ್ರದರ್ಶನ ನೀಡುವಂತಾಯಿತು. ವಿಬಿಎ ಜೊತೆಗಿನ ಮೈತ್ರಿಯಿಂದಾಗಿ ಕಾಂಗ್ರೆಸ್ ಲಾಭ ಗಳಿಸಿದೆ ಅಂತ ಹೇಳಲಾಗ್ತಿದೆ. ಅಕೋಲಾ, ಅಮರಾವತಿ ಮತ್ತು ನಾಗ್ಪುರದಂತಹ ನಗರಗಳಲ್ಲಿ ಅದು ನವ ಬೌದ್ಧ ಮತ್ತು ಮುಸ್ಲಿಂ ಮತದಾರರನ್ನ ಹಾಗೂ ಪ್ರಬಲ ಜಾತಿಗಳಲ್ಲಿ ಪ್ರಗತಿಪರ ವರ್ಗದ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಮುಂಬೈ ಆಸುಪಾಸಿನ ನಗರಗಳಲ್ಲಿ ಕಾಂಗ್ರೆಸ್ ಬಲವಾಗಿಲ್ಲ ಅನ್ನೋದು ಈ ಬಾರಿನೂ ಕಂಡಿದೆ. ಥಾಣೆ, ನವಿ ಮುಂಬೈ, ಕಲ್ಯಾಣ್, ಡೊಂಬಿವಿಲಿ, ವಸೈ ವಿರಾರ್, ಪನ್ವೇಲ್, ಉಲ್ಲಾಸ್ ನಗರದಲ್ಲಿ ಕಾಂಗ್ರೆಸ್ ಪ್ರದರ್ಶನ ಕಳಪೆಯಾಗಿದೆ. ಮುಸ್ಲಿಮರೇ ಹೆಚ್ಚು ಸಂಖ್ಯೆಯಲ್ಲಿರುವ ಭಿವಂಡಿ, ನಿಜಾಂಪುರದಲ್ಲಿ ಮತ್ತು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಒಟ್ಟಾಗಿ 20% ಹೆಚ್ಚಿರುವ ಮೀರಾ ಭಾಯಾಂದರ್ನಲ್ಲಿ ಮಾತ್ರ ಉತ್ತಮ ಪ್ರದರ್ಶನ ನೀಡೋಕೆ ಸಾಧ್ಯವಾಗಿದೆ. ಹಿಂದೂ ಮಧ್ಯಮ ವರ್ಗದ ಪ್ರದೇಶಗಳಲ್ಲೂ ಕೂಡ ಕಾಂಗ್ರೆಸ್ ಸಾಧನೆ ಕಳಪೆಯಾಗಿದೆ. ಮುಸ್ಲಿಮರು ಮತ್ತು ದಲಿತರ ಬೆಂಬಲವನ್ನ ಕಾಂಗ್ರೆಸ್ ಉಳಿಸಿಕೊಂಡಿದೆ ಮತ್ತು ಹೊಸ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅನ್ನೋದನ್ನ ಈ ಫಲಿತಾಂಶ ತೋರಿಸಿದೆ. ಬಿಎಂಸಿ ಚುನಾವಣೆಗಳಿಗಾಗಿ ಸಿ ವೋಟರ್ ನಡೆಸಿದ ಸಮೀಕ್ಷೆಯಲ್ಲಿ ಯಾವ ಪಕ್ಷ ಹೆಚ್ಚು ತತ್ವಬದ್ಧ ಅಂತ ಕೇಳಿದಾಗ 46% ದಲಿತರು, 27% ಮುಸ್ಲಿಮರು ಮತ್ತು 32% 18 ರಿಂದ 24 ವರ್ಷದೊಳಗಿನ ಮತದಾರರು ಕಾಂಗ್ರೆಸ್ ಅಂತ ಉತ್ತರಿಸಿದ್ದನ್ನ ಇಲ್ಲಿ ನೆನೆಯಬಹುದು. ಮುಂಬೈನಲ್ಲಿ ಕಾಂಗ್ರೆಸ್ ಹಲವಾರು ದಶಕಗಳಿಂದ ಅಧಿಕಾರದಲ್ಲಿಲ್ಲ ಮತ್ತು ಮಹಾರಾಷ್ಟ್ರದಲ್ಲಿ 2014ರಿಂದ ಅಧಿಕಾರದಲ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನೋಡುವಾಗ ಈ ಫಲಿತಾಂಶ ಕಾಂಗ್ರೆಸ್ ಪಾಲಿಗೆ ಮಹತ್ವದ್ದಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.